ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ರೀ. ನಿಮ್ಗೆ ಏನಾರ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಐತೋ ಇಲ್ಲೋ, ಇಲ್ಲ ನಿಮ್ಮದು ಹಾರ್ಟ್ನಾಗ ಆರ್ಟ್ರೀಸ್ ಏನು ಇರ್ತಾವೆ ನೋಡ್ರಿ, ಅದ್ರಾಗ ಏನಾರ ಬ್ಲಾಕೇಜ್ ಐತೋ ಇಲ್ಲೋ ಅದನ್ನ ಕನ್ಫರ್ಮೇಷನ್ ಮಾಡ್ಕೊಳಕ್ಕೆ ಏನೇನು ಟೆಸ್ಟ್ ನೀವು ಮಾಡಿಸ್ಕೋಬೋದು, ಇಲ್ಲ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಸೊ ನೋಡ್ರಿ, ಮೊದಲ ECG ಮಾಡಿ ನೋಡ್ತಾರೆ ರೀ. ECG ಚೆಸ್ಟ್ ಮೇಲೆ ಲೀಡ್ಸ್ ಹಾಕಿರ್ತಾರೆ. ಈ ಲೀಡ್ಸ್ ಹಾಕಿ ಎಲೆಕ್ಟ್ರಿಕಲ್ ಆಕ್ಟಿವಿಟೀಸ್ ಹಾರ್ಟಿನ ಚೆಕ್ ಮಾಡ್ತಾರೆ. ಒಂದು ಪೇಪರ್ನಾಗ ಬರ್ತೈತಿ, ಅದರ ನೋಡ್ತಾರೆ ಏನಾರ ತೊಂದರೆ ಐತೋ ಇಲ್ಲ ಅನ್ನೋದು. ಇಲ್ಲ ಹಾಲ್ಟರ್ ಮಾನಿಟ್ರಿಂಗ್ ಟೆಸ್ಟ್ ಮಾಡ್ತಾರೆ. ಅದ್ರ ಏನಪ್ಪಾ ಅಂದ್ರೆ ನಿಮ್ಮ ಎದೆ ಮೇಲೆ ಲೆಫ್ಟ್ ಸೈಡ್ ಎದೆಯಾಗ ಇಲ್ಲೊಂದು ಮಷಿನ್ ಫಿಟ್ ಮಾಡ್ತಾರೆ. ಸೊ ಅದರಲ್ಲಿ ಏನಾಗುತ್ತಪ್ಪ ಅಂದ್ರೆ 24 ತಾಸು ಅದು ಅಲ್ಲೇ ಇರ್ತೈತೆ ರೀ ಮಷೀನು. ಅದರಲ್ಲಿ ನಿಮ್ಮ ಹಾರ್ಟಿನ ಆಕ್ಟಿವಿಟೀಸ್ ಏನಿದೆ, ರಕ್ತ ಎಷ್ಟು ಸಪ್ಲೈ ಹೋಗ್ತಾ ಇದೆ, ಎದೆ ಬಡಿತ ಎಷ್ಟು ಆಗ್ತಾ ಇದೆ, ಕಂಪ್ಲೀಟ್ ಮಾಹಿತಿ 24 ತಾಸು ಆದಮೇಲೆ ಅದು ನಿಮ್ಗೆ ನೋಡ್ಲಿಕ್ಕೆ ಸಿಗ್ತೈತೆ ರೀ. ಡಾಕ್ಟರ್ ಅದನ್ನ ನೋಡಿ ಪತ್ತೆ ಹಚ್ತಾರೆ ಏನು ಸಮಸ್ಯೆ ಐತಿ ಏನಿಲ್ಲ ಅನ್ನೋದು. ಇಲ್ಲ ಎಕೋ ಕಾರ್ಡಿಯೋಗ್ರಾಮ್ ಮಾಡ್ತಾರೆ, ಅಂದ್ರೆ ಸೌಂಡ್ ವೇವ್ಸ್ ಮಷಿನ್ ಇರ್ತೈತೆ ನೋಡ್ರಿ, ಅಲ್ಟ್ರಾಸೌಂಡ್ ಮಷಿನ್. ಅದರಲ್ಲೇ ಸೌಂಡ್ ವೇವ್ಸ್ ಮೂಲಕ ಚೆಕ್ ಮಾಡ್ತಾರೆ ಈ ಹಾರ್ಟಿನ ಆಕ್ಟಿವಿಟೀಸ್ ಏನಿದೆ, ಬ್ಲಡ್ ಸಪ್ಲೈ ಆಕ್ಟಿವಿಟಿ ಬರಾಬರಿ ಐತೋ ಇಲ್ಲ ಅನ್ನೋದಕ್ಕೆ ನೋಡಲಿಕ್ಕೆ. ಇಲ್ಲ ನಿಮ್ಗೆ ಬ್ಲಡ್ ಟೆಸ್ಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಯಾವಪ್ಪ ಅಂದರೆ CKM, ಟ್ರೋಪೋನಿನ್ ಟೆಸ್ಟ್. ಇದ್ರಾಗ ಏನಾಗುತ್ತಪ್ಪ, ನಿಮ್ಮ ಹಾರ್ಟ್ ಮಸಲ್ ಯಾವಾಗ ಡ್ಯಾಮೇಜ್ ಆಗ್ತಾವೆ ನೋಡ್ರಿ, ಇವು ರಕ್ತದಾಗ ರಿಲೀಸ್ ಆಗ್ತಾವೆ ಮತ್ತು ಟೆಸ್ಟ್ ಪಾಸಿಟಿವ್ ಬರ್ತೈತೆ. ಈಗ TMT ಟೆಸ್ಟ್ ಮಾಡಕ್ಕೆ ಹೇಳ್ತಾರೆ. TMT ಟೆಸ್ಟ್ ಅಂದ್ರೆ ನೋಡ್ರಿ, ನೀವು ಫಿಸಿಕಲ್ ಆಕ್ಟಿವಿಟಿ ಏನಾರ ಮಾಡೋ ಅಂತೀರಿ, ನಿಮ್ಗೆ ಎದಿನೂ ಬರೋ ಅಂತೈತಿ, ನಾರ್ಮಲ್ ಇದ್ದ ಏನು ತ್ರಾಸ ಆಗ್ತಾ ಇಲ್ಲ ಅಂದ್ರೆ ನಿಮ್ಗೆ ಇದನ್ನ ಟೆಸ್ಟ್ ಬರ್ದು ಕೊಟ್ಟಿರ್ತಾರೆ. ಇದನ್ನ ನಿಮ್ಮ ಟ್ರೆಡ್ ಮಿಲ್ನ ಸ್ವಲ್ಪ ಅಡ್ಡಾಡಕ್ಕೆ ಹೇಳ್ತಾರೆ, ಲೀಡ್ಸ್ ಕನೆಕ್ಟ್ ಮಾಡ್ತಾರೆ, ನಿಮ್ಮ ಹಾರ್ಟಿಂದ ಆಕ್ಟಿವಿಟೀಸಿನ ಮಾನಿಟರ್ ಮಾಡ್ತಾರೆ. ಇಲ್ಲ ಇಲ್ಲಿ ಸೈಕಲ್ ಇಟ್ಟಿರ್ತೈತೆ ನಿಮ್ಮ ತುಳ್ಯಾಕೆ ಹೇಳ್ತಾರೆ, ಲೀಡ್ಸ್ ಕನೆಕ್ಟ್ ಮಾಡಿರ್ತಾರೆ, ನಿಮ್ಮ ಹಾರ್ಟಿನ ಆಕ್ಟಿವಿಟೀಸ್ ಮಾನಿಟರ್ ಮಾಡ್ತಾರೆ. ಇದಾದಮೇಲೆ ಎಂಜಿಯೋಗ್ರಾಮ್ ಮಾಡ್ಲಿಕ್ಕೆ ಹೇಳ್ತಾರೆ. ಎಂಜಿಯೋಗ್ರಾಮ್ ಅಂದ್ರೆ ಇದು ಎಕ್ಸ್ರೇ ರೀ ಒಂದು ಹಾರ್ಟಿಂದ. ಅದ್ರಾಗ ಡೈ ಹಾಕಿರ್ತಾರೆ, ಹಾರ್ಟ್ ಒಳಗೆ ಬ್ಲಡ್ ಸಪ್ಲೈದಾಗ ಡೈ ಹಾಕಿರ್ತಾರೆ. ಎಲ್ಲಿ ಅದು ಬ್ಲಾಕೇಜ್ ಐತೋ ಇಲ್ಲೋ ಹಾರ್ಟ್ನಾಗ ಅದನ್ನ ಕಂಡು ಹಿಡಿಲಿಕ್ಕೆ ಇದನ್ನ ಮಾಡಿಸ್ತಾರೆ. ಇಲ್ಲ CT ಸ್ಕ್ಯಾನ್ ಮಾಡಿಸಿರ್ತಾರೆ ಹಾರ್ಟಿಂದು, ಕ್ಯಾಲ್ಸಿಯಂ ಡಿಪಾಸಿಟ್ಸ್ ಏನಾರ ಅದಾವೋ ಇಲ್ಲೋ ನೋಡಲಿಕ್ಕೆ. ಇಲ್ಲ CT ಕೊರೋನರಿ ಎಂಜಿಯೋಗ್ರಾಮ್ ಮಾಡಿಸಿರ್ತಾರೆ. ಇಲ್ಲ ನ್ಯೂಕ್ಲಿಯರ್ ಸ್ಟ್ರೆಸ್ ಟೆಸ್ಟ್ ಅಂತ ಮಾಡಿಸ್ತಾರೆ. ಸೊ ಇವೆಲ್ಲ ಟೆಸ್ಟ್ ಏನದ ನೋಡ್ರಿ, ಮಾಡಿಸಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಐತೋ ಇಲ್ಲೋ, ಇಲ್ಲ ಹಾರ್ಟ್ನಾಗ ಏನಾರ ಆರ್ಟ್ರೀಸ್ನಾಗ ಸಮಸ್ಯೆ ಐತೋ, ಬ್ಲಾಕೇಜ್ ಐತೋ ಇಲ್ಲೋ ಅನ್ನೋದು ಗೊತ್ತಾಗುತ್ತೆ ರೀ. ಧನ್ಯವಾದಗಳು.